ನಮಸ್ಕಾರ ವೀಕ್ಷಕರೇ, ನಾನು ಹೇಳ್ತಾ ಇರುವಂತಹವರಿಗೆ 2000 ರೂಪಾಯಿ ಗೃಹಲಕ್ಷ್ಮಿದು ಇನ್ಮೇಲಿಂದ ಬರಲ್ಲ. 11ನೇ ಕಂತಾಗಿರಲಿ, 12ನೇ ಕಂತಾಗಿರಲಿ, 13ನೇ ಕಂತಾಗಿರಲಿ, ಮುಂಬರುವ ಯಾವುದೇ ರೀತಿಯ ಕಂತುಗಳು ಇನ್ಮೇಲಿಂದ ಬರಲ್ಲ ಕಣ್ರಿ. ಸೊ ಅದ್ರ ಜೊತೆಗೇನೆ ಯಾವುದೇ ರೀತಿಯ ಸರ್ಕಾರದ ಯೋಜನೆಗಳು ಕೂಡ ಬರಲ್ಲ. ಪಿಂಚಣಿ ಬರ್ತಾ ಇದ್ರೆ ಅದು ಕೂಡ ಬರಲ್ಲ. ಯಾವುದೇ ರೀತಿಯ ಯೋಜನೆಗಳೇ ನಿಮಗೆ ಒಂದು ಸಿಗಲ್ಲ ಕಣ್ರಿ. ಸೊ ಈ ಒಂದು ಕ್ಲಿಯರಿಟಿ ಕೊಡ್ಬೇಕಂದ್ರೆ ಯಾವುದೇ ರೀತಿಯ ನಿಮಗೆ ಯೋಜನೆಗಳೇ ಸ್ಕೀಮ್ಗಳೇ ನಿಮಗೆ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಏನು ಮಾಡಬೇಕು, ಎಂಥವರಿಗೆ ಈ ಒಂದು ಅಮೌಂಟು ಬರಲ್ಲ ಮತ್ತು ಯಾವ ಯಾವ ಯೋಜನೆಗಳು ಬರಲ್ಲ. ಸೊ ಈ ಎಲ್ಲ ಟಾಪಿಕ್ಗಳನ್ನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಸೊ ತುಂಬಾ ಇಂಪಾರ್ಟೆಂಟ್ ಆದಂತಹ ಮಾಹಿತಿ, ರಾಜ್ಯ ಸರ್ಕಾರದಿಂದನೇ ಬಂದಿರುವಂತಹ ಮಾಹಿತಿ ಆಗಿದೆ. ಇದು ಆದೇಶ ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನು ನೀವು ಮಾಡಲೇಬೇಕು ಕಡ್ಡಾಯವಾಗಿ ಅಂತ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ತುಂಬಾನೇ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಇರುತ್ತೆ. ಸೊ ಇಲ್ಲಿ ವಿಡಿಯೋನ ನೋಡ್ತಾ ಇದ್ರೆ ಆದ್ರೆ ಲೈಕ್ ಕೂಡ ಕೊಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಕೂಡ ಮಾಡ್ತಾ ಇಲ್ಲ ಕಣ್ರಿ. ಯಾಕೆ? ಸೊ ಸಬ್ಸ್ಕ್ರೈಬ್ ಕೂಡ ಮಾಡಿ, ನಮ್ಮ ಶ್ರಮಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಇದು ನನ್ನ ಕಡೆಯಿಂದ ರಿಕ್ವೆಸ್ಟ್ ಅನ್ಕೊಳ್ಳಿ. ಸೊ ಈಗ ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಂದ್ಬಿಡೋಣ ವೀಕ್ಷಕರೇ. ಇಲ್ಲಿ ನೋಡಿ, ನಿಮ್ಮ ಒಂದು ಮನೆಯಲ್ಲಿ ಅಜ್ಜ ಅಜ್ಜಿಗಳು ಇರ್ತಾರೆ, ಅವರೇ ಹಿರಿಯರು ಇರ್ತಾರೆ, ಅವರ ಮಕ್ಕಳು 2 ಇಲ್ಲ 3 ಜನ ಇರ್ತಾರೆ ಅಂತ ನೋಡಿ. ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಆದ್ರೂ ಸಹಿತ ಬಹಳಷ್ಟು ಜನರು ಇದೇ ರೀತಿಯಲ್ಲಿ ಇನ್ನೂ ನಡೀತಾ ಇದ್ದಾರೆ, ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಈ ಒಂದು ಮಾಹಿತಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇಲ್ಲಿ ಅಜ್ಜ ಅಜ್ಜಿಯರು 2 ಗಂಡ ಹೆಂಡತಿಯರು ಇರ್ತಾರೆ. ಸೊ ಅವರ ಮಕ್ಕಳು 2 ಇರ್ತಾರೆ, ಗಂಡು ಮಕ್ಕಳೇ 2 ಇರ್ತಾರೆ. ಸೊ ಅವ್ರ ಮಕ್ಕಳು ಇದ್ದ ತಕ್ಷಣ ಅವ್ರಿಬ್ರಿಗೂ ಕೂಡ ಮದುವೆ ಆಗಿರುತ್ತೆ, ಅವ್ರಿಬ್ರಿಗೂ ಕೂಡ ಮಕ್ಕಳು ಕೂಡ ಇರ್ತಾರೆ. ಒಂದು ಎಕ್ಸಾಂಪಲ್ ಮುಖಾಂತರ ಹೇಳ್ತಾ ಇದ್ದೀನಿ ನಿಮಗೆ. ಸೊ ಅವರಿಗೂ ಕೂಡ ಮಕ್ಕಳು ಇರ್ತಾರೆ, ಅಂದ್ರೆ ಮೊಮ್ಮಕ್ಕಳಾಗಿರ್ತಾರೆ ಅಜ್ಜ ಅಜ್ಜಿಗೆ ಅಂತ ಅನ್ಕೊಳ್ಳಿ. ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ಅವರು ಎಲ್ಲರೂ ಕೂಡ ಒಂದೇ ಮನೆಯಲ್ಲಿ ವಾಸವಾಗಿರ್ತಾರೆ. ಒಂದು ಊರಿನಲ್ಲಿ, ಒಂದೇ ಜಿಲ್ಲೆನಲ್ಲಿ, ಒಂದೇ ತಾಲೂಕಿನಲ್ಲಿ, ಒಂದೇ ಊರಿನಲ್ಲಿ, ಒಂದೇ ಏರಿಯಾದಲ್ಲಿ, ಒಂದೇ ಮನೆಯಲ್ಲಿ ಇರ್ತಾರೆ. ಸೊ ಅಂತಹ ಸಂದರ್ಭದಲ್ಲಿ ಒಂದು ಅಜ್ಜ ಅಜ್ಜಿದು ಬೇರೆ ರೇಷನ್ ಕಾರ್ಡು ಮತ್ತು ಇಲ್ಲಿ ಒಂದು 2 ಮಕ್ಕಳದು ಬೇರೆ ಬೇರೆ ರೇಷನ್ ಕಾರ್ಡು. ಟೋಟಲ್ ಎಷ್ಟು ರೇಷನ್ ಕಾರ್ಡ್ಗಳಾದ್ವಿ ಹೇಳಿ? 3 ರೇಷನ್ ಕಾರ್ಡ್ಗಳಾಗ್ತವೆ. ಸೊ ಅಂಥವರಿಗೆ 6000 ಅಮೌಂಟನ್ನು ಈ ಒಂದು ಗೃಹಲಕ್ಷ್ಮಿ ಮುಖಾಂತರ ಗೋರ್ಮೆಂಟು ಹಾಕಬೇಕಾಗತ್ತೆ. ಹೌದಲ್ವಾ? ರೇಷನ್ ಕಾರ್ಡ್ ಮುಖಾಂತರನೇ ಹಾಕ್ತಾ ಇದ್ದಾರಲ್ಲ. 3 ಒಂದು ರೇಷನ್ ಕಾರ್ಡ್ ಅಂದರೆ 6000 ಅಮೌಂಟ್ ಹಾಕಬೇಕಾಗತ್ತೆ ಪ್ರತಿ ಒಂದು ತಿಂಗಳು ಕೂಡ. ವಿಚಾರ ಮಾಡಿ 12 ತಿಂಗಳಿಗೆ ಎಷ್ಟಾಗತ್ತೆ ಅಂತ. ಸೊ ಇವರು ಈ ರೀತಿಯಾಗಿ ಈ ಒಂದು ಯೋಜನೆಗಳನ್ನು ಪಡಿಲಿಕ್ಕೆ ಮಾಡಿಸ್ತಾ ಇರೋದಂತೆ ಒಂದು ಸರ್ಕಾರ ಕನ್ಸಿಡರ್ ಮಾಡಿದೆ. ಅದಕ್ಕೋಸ್ಕರ ಇನ್ಮೇಲಿಂದ ಇಂತಹ ರೇಷನ್ ಕಾರ್ಡ್ಗಳನ್ನ ಡೆಡ್ ಮಾಡ್ತಾ ಇದ್ದಾರೆ. ನಿಮ್ಮ ಮನೆಯಲ್ಲಿ ಏನಾದರೂ ಈ ರೀತಿಯಾಗಿ ಬೇರೆ ಬೇರೆ ರೇಷನ್ ಕಾರ್ಡ್ಗಳನ್ನು ಮಾಡಿಸಿದ್ದೇ ಆದರೆ ನಿಮ್ಮದು ಕೂಡ ರೇಷನ್ ಕಾರ್ಡ್ಗಳನ್ನು ಬಂದ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆ ಒಂದು ರೇಷನ್ ಕಾರ್ಡ್ಗಳನ್ನು ಏನು ಮಾಡಿ ತೆಗೆದಾಕ್ಬಿಡಿ. ಒಂದೇ ಒಂದು ರೇಷನ್ ಕಾರ್ಡ್ಗಳಲ್ಲಿ ನಿಮ್ಮ ಹೆಸರುಗಳನ್ನು ಸೇರಿಸಿ. ಅದೇ ಒಂದು ಈಗ ಇದಕ್ಕೊಂದು ಉತ್ತರ ಆಗಿರುತ್ತೆ. ಮತ್ತೇನಿದು ಅಂದ್ಬಿಟ್ಟು ಬೇರೆ ಒಂದು ಉಪಾಯನೇ ಇಲ್ಲ. ಸೊ ನೀವು ಮತ್ತೆ ನಿಮ್ಮ ಹೆಸರುಗಳನ್ನು ಒಂದೇ ಒಂದು ರೇಷನ್ ಕಾರ್ಡ್ನಲ್ಲಿ ಹೆಸರನ್ನು ಸೇರಿಸ್ಬೇಕಾಗತ್ತೆ, ಅಥವಾ ಬೇರೆ ಬೇರೆ ಮನೆಯಲ್ಲಿ ಇರಬೇಕಾಗತ್ತೆ. ಇನ್ನೊಂದು ಉಪಾಯ ಏನಪ್ಪಾ ಅಂದರೆ, ನೀವೇನಾದರೂ ಒಂದೇ ಒಂದು ಜಿಲ್ಲೆಯಲ್ಲಿ, ಒಂದೇ ಒಂದು ತಾಲೂಕಿನಲ್ಲಿರಿ, ಒಂದೇ ಊರಿನಲ್ಲಿ ಇರಿ, ಒಂದೇ ಏರಿಯಾದಲ್ಲಿರಿ, ಮತ್ತು ಬೇರೆ ಬೇರೆ ಮನೆಯಲ್ಲಿದ್ದರೆ, ಈಗ ಈ ಒಂದು ಮನೆ ಬೇರೆ, ಅಲ್ಲಿ ಅಜ್ಜ ಅಜ್ಜಿ ಇರ್ತಾರೆ, ಮತ್ತೊಂದು ಮನೆ ಬೇರೆ, ಅಲ್ಲಿ ಒಂದು ದೊಡ್ಡ ಅಣ್ಣ ಇರ್ತಾನೆ, ಮತ್ತೊಂದು ಮನೆಯಲ್ಲಿ ಮತ್ತೊಂದು ಸಣ್ಣ ಅಣ್ಣ ಇರ್ತಾನೆ. ಸೊ ಇಲ್ಲಿ ಅವರವರ ಒಂದು ಸಂಸಾರವನ್ನು ಬೇರೆ ಬೇರೆ ಮನೆಯಲ್ಲಿ ನಡೆಸ್ತಾ ಇದ್ರೆ, ಅವ್ರದ್ದು ಒಂದು ರೇಷನ್ ಕಾರ್ಡ್ಗಳು ಬೇರೆ ಬೇರೆ ಇದ್ದರೆ, ಸೊ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಬೇರೆ ಬೇರೆ ಮನೆಯಲ್ಲಿದ್ದು ಬೇರೆ ಬೇರೆ ಅಣ್ಣ ತಮ್ಮಂದಿದ್ರೆ ಬೇರೆ ಬೇರೆ ರೇಷನ್ ಕಾರ್ಡ್ಗಳನ್ನ ಹೊಂದಿದ್ರು ಸಹಿತ ಆರಾಮಾಗಿ ನಿಮ್ಮ ಜೀವನವನ್ನು ಸಾಗಿಸಬಹುದಾಗಿರುತ್ತೆ. ಅದೇ ರೀತಿ ಇಲ್ಲಿ ಒಂದೇ ಮನೆಯಲ್ಲಿ ಇದ್ಕೊಂಡು ಬೇರೆ ಬೇರೆ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡು ಇದೇ ರೀತಿಯಾದಂತಹ ಯೋಜನೆಗಳನ್ನು ಪಡ್ಕೊಳ್ಳಿಕ್ಕೆ ನೀವು ಮಾಡಿಸಿದ್ದೆ ಆದರೆ, ಸೊ ನಿಮ್ಮ ರೇಷನ್ ಕಾರ್ಡ್ಗಳನ್ನ ಡೆಡ್ ಮಾಡಿ ಹೋಗಿರ್ತಾರೆ. ನಿಮ್ಮ ಡಾಕ್ಯುಮೆಂಟ್ಸ್ಗಳು ಕೂಡ ದಿವಾಳಿನೇ ಆಗತ್ತೆ ಅಂತ ಅನ್ಕೋಬಹುದು. ಸೊ ಮುಂಬರುವ ಯಾವುದೇ ರೀತಿಯ ಯೋಜನೆಗಳು ಕೂಡ ಬರಲ್ಲ, ಒಂದು ಅಕ್ಕಿ ಕೂಡ ಸಿಗಲ್ಲ ನಿಮಗೆ. ಈಗ ಒಂದು ಹೇಳ್ಬೇಕಂದ್ರೆ ನಿಮಗೆ ಯಾವುದೇ ರೀತಿಯ ರೇಷನ್ ಕೂಡ ಸಿಗಲ್ಲ ಕಣ್ರಿ. ಸೊ ಅದಕ್ಕೋಸ್ಕರ ಈ ಒಂದು ನಿಮ್ಮ ಒಂದು ಬೇರೆ ಬೇರೆ ರೇಷನ್ ಕಾರ್ಡ್ ಇದ್ದರೆ ಒಂದೇ ರೇಷನ್ ಕಾರ್ಡ್ನಲ್ಲಿ ಹೆಸರನ್ನು ಸೇರ್ಪಡೆ ಮಾಡ್ಕೊಳ್ಳಿ. ಒಂದು ಅಪ್ಲಿಕೇಶನು ಮತ್ತು ಇಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಬಿಡ್ತೇವೆ ಅಂತ ಹೇಳಿಲ್ಲ, ಆದರೆ ಅಪ್ಲಿಕೇಶನ್ ಕೂಡ ಬಿಡ್ತೇವೆ ಅಂತ ಹೇಳಿದ್ದಾರೆ. ಸೊ ಯಾರು ಹೊಸ ಮದುವೆ ಆಗಿರ್ತೀರಾ ನೋಡಿ, ಸೊ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೋಬಹುದು. ಇನ್ನು ಒಂದು ವಾರದಲ್ಲಿ ಬಿಡುವಂತಹ ಸಾಧ್ಯತೆ ಇದೆ ರೇಷನ್ ಕಾರ್ಡ್ ಅಪ್ಲಿಕೇಶನ್ಗೆ. BPL ಮತ್ತು APL ಅಂಥದ್ದೇ ಆಗಿರಲಿ, ಎಲ್ಲ ರೇಷನ್ ಕಾರ್ಡ್ಗಳಿಗೆ ಅಪ್ಲಿಕೇಶನ್ ಹಾಕಲು ಬಿಡೋರಿದ್ದಾರೆ. ಈಗಾಗಲೇ ಒಂದು ಎಲೆಕ್ಷನ್ ರಿಸಲ್ಟ್ಗಿಂತ ಮುಂಚೆನೇ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಹೇಳಿತ್ತು, ನಾವು ಎಲೆಕ್ಷನ್ ರಿಸಲ್ಟ್ ಆದಮೇಲೆ ಒಂದು 1.5 ವರ್ಷ ಆಯಿತು, 1.5 ವರ್ಷ ಆಯಿತು, ಇನ್ನೂ ಕೂಡ ಬಿಟ್ಟಿಲ್ಲ. ಈಗ ಬಿಡ್ತೇವೆ ಅಂತ ಮಾಹಿತಿ ಕೊಟ್ಟಿದ್ರು, ಆದರೆ ಇನ್ನೂ ಸಹಿತ ಬಿಟ್ಟಿಲ್ಲ. ಈಗಾಗಲೇ ಬಿಡಬೇಕಾಗಿತ್ತು, ಆದರೆ ಇನ್ನು 1 ವಾರದಲ್ಲಿ ಬಿಡ್ತಾವೆ ಅಂತ ಮಾಹಿತಿ ಬಂದಿದೆ. ಸೊ ಬಿಟ್ಟಿದ್ರೆ ನಾನು ಮತ್ತೊಂದು ವಿಡಿಯೋದಲ್ಲಿ ಪಟ್ ಅಂತ ತಿಳಿಸ್ಕೊಡ್ತೇನೆ. ನಿಮಗೆ ಈ ಒಂದು ಮಾಹಿತಿ ಅರ್ಥ ಆಗಿದ್ರೆ ಲೈಕ್ ಮಾಡಿ, ಒಂದೇ ಒಂದು, ಹಾಗೆ ಸಬ್ಸ್ಕ್ರೈಬ್ ಮಾಡಬೇಡ್ರಿ ಕಣ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಮಾಡ್ಕೊಳ್ಳಿ. ಅದನ್ನೇ ಮಾಡ್ತಾ ಇಲ್ಲ. ನೀವು ವಿಡಿಯೋನ ನೋಡ್ತಾ ಇದ್ರೆ, ಮಾಹಿತಿನ ತಿಳ್ಕೊತಾ ಇದ್ರೆ, ಆದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರು ಶೇರ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.